ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರತಿ ಒಂದು ಭಾಗವಾಗಬೇಕಿದೆ. ನಾಗರಿಕರಲ್ಲಿ ಕರೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಈಗ ವಾರ್ತೆಗಳ ವಿವರ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ 2021-22ನೇ ಸಾಲಿನ ಅಮೃತ ಕಿರು ಉದ್ದಿಮೆ ಯೋಜನೆಯ ಅಡಿಯಲ್ಲಿ ಆಯ್ಕೆಯಾದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 1 ಲಕ್ಷ ಬೀಜಧನ ವಿತರಿಸುತ್ತಿರುವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದಿಂದ ಜಾರಿಗೆ ತರಲಾಗಿದೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರಿಂದ ಆಯ್ಕೆಗೊಂಡ ಗುಂಪುಗಳಿಗೆ ತಲಾ 1 ಲಕ್ಷ ಮೊತ್ತದ ಬೀಜಧನ ಚೆಕ್ ವಿತರಿಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಹಿಳಾ ಸ್ವಸಹಾಯ ಪ್ರತಿ ಗುಂಪುಗಳಿಗೆ 1 ಲಕ್ಷ ಮೊತ್ತದ ಬೀಜಧನ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಅಧಿಕಾರಿ ವೀರನಗೌಡರವರು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 1 ಲಕ್ಷ ಮೊತ್ತದ ಬೀಜಧನ ವಿತರಿಸುತ್ತಿರುವ ರಾಜ್ಯ ಸರ್ಕಾರದ ಉದ್ದೇಶದ ಕುರಿತು ಪರಿಚಯಿಸಿಕೊಟ್ಟರು. ಅದರ ಅಂಗವಾಗಿ ಮಹಿಳಾ ಸಬಲೀಕರಣದ ಅಂಗವಾಗಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಯೋಜನೆಯ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಯವರು ರಾಜ್ಯದಲ್ಲಿರುವ ಸ್ವಸಹಾಯ ಗುಂಪುಗಳು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಈಗಾಗಲೇ ಹಲವಾರು ಸೌಲಭ್ಯಗಳು ನೀಡಿದ್ದಾರೆ. ಈಗ ಈ ಮಹಿಳಾ ಸ್ವಸಹಾಯ ಗುಂಪುಗಳನ್ನ ಕಿರು ಉದ್ಯಮಗಳನ್ನಾಗಿ ಮಾರ್ಪಾಡು ಮಾಡಲು ಒಂದು ಬೀಜಧನ ಅಂದರೆ 1 ಲಕ್ಷ ರೂಪಾಯಿಯನ್ನ ಪ್ರತಿ ಗುಂಪಿಗೆ ಕೊಡಲಾಗುತ್ತದೆ. ಇದರ ಮೂಲಕ ಮಹಿಳೆಯರು ಅವರು ಸ್ವಯಂ ಉದ್ಯೋಗ ಈಗೇನು ಆಲ್ರೆಡಿ ಮಾಡ್ತಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ, ಅವರು ಈ ಬೀಜಧನದ ಒಂದು ಸಹಾಯದೊಂದಿಗೆ ಮತ್ತು ಈಗಾಗಲೇ ಅವರು ಮಾಡಿರುವ ಉಳಿತಾಯ ದರದಲ್ಲಿ ಆಂತರಿಕ ಸಾಲವನ್ನು ಕೊಟ್ಟಿದ್ದಾರೆ ಮತ್ತು ಬ್ಯಾಂಕಿನ ಸಾಲವನ್ನು ಪಡೆದುಕೊಂಡಿದ್ದಾರೆ ಮತ್ತು ಈಗಾಗಲೇ ಸಣ್ಣ ಉದ್ಯಮ ಮಾಡ್ತಿದ್ದಾರೆ. ಅಂಥವ್ರನ್ನ ನಾವು ಈಗ NRLM ಗುಂಪುಗಳಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಫೆಡರೇಷನ್ ಮಾಡಿದ್ದಾರೆ. GPL ಅಂತ ಹೇಳ್ತಾರೆ, ಗ್ರಾಮ ಪಂಚಾಯತಿ ಮಟ್ಟದ ಫೆಡರೇಷನ್ಗಳಲ್ಲಿ ನೋಂದಣಿ ಆದಂತಹ ಗುಂಪುಗಳನ್ನ ಈಗ ಆಯ್ಕೆ ಮಾಡಲಾಗಿದೆ. ಈ ಗುಂಪಿನ ಮಹಿಳೆಯರು ಈ ಒಂದು ಬೀಜಧನ ಪಡೆದ ನಂತರ ಸ್ವಯಂ ಉದ್ಯೋಗ ಮಾಡಿ ಅವರು ತಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕಂತ ಹೇಳಿ ಈ ಒಂದು ಯೋಜನೆ ಉದ್ದೇಶ ಆಗಿದೆ. ಇಲ್ಲಿ ಈ ಹಿಂದೆ ನಾವು ಸ್ವಸಹಾಯ ಗುಂಪುಗಳನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಾಡಿದ್ದೇವೆ ಮತ್ತು ಗ್ರಾಮ ಪಂಚಾಯತಿಗಳಿಂದ ಕೂಡ ಮಾಡಲಾಗಿದೆ ಮತ್ತು ಅನೇಕ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಕೂಡ ಸಂಘಗಳು ಮಾಡಿದ್ದಾರೆ. ಈ ಎಲ್ಲ ಸಂಘಗಳು ಗ್ರಾಮ ಪಂಚಾಯತಿ ಮಟ್ಟದ ಫೆಡರೇಷನ್ ನೋಂದಣಿ ಆಗಿರಬೇಕು ಹಾಗೂ 10 ವರ್ಷ ಅವರಿಗೆ ಅನುಭವ ಇರಬೇಕು ಮತ್ತು ಬ್ಯಾಂಕ್ ಸಾಲ ಪಡೆದು ಸ್ವಯಂ ಉದ್ಯೋಗ ಮಾಡುವಂತಹ ಗುಂಪುಗಳಿಗೆ ಆದ್ಯತೆ ಕೊಟ್ಟು ಈ ದಿನ ನಮ್ಮ ಜಿಲ್ಲೆಯಲ್ಲಿ 173 ಸಂಘಗಳಿಗೆ 173 ಲಕ್ಷ ಅನುದಾನ ಕೊಡಲಾಗಿದೆ. ಅದರ ಪೈಕಿ ನಮ್ಮ ಹೊಸಪೇಟೆ ತಾಲೂಕಿನಲ್ಲಿ 44 ಗುಂಪುಗಳನ್ನು ಆಯ್ಕೆ ಮಾಡಲಾಗಿದ್ದು, ಈ 44 ಗುಂಪುಗಳಿಗೆ ಮಾನ್ಯ ಸಚಿವರು 1 ಲಕ್ಷ ರೂಪಾಯಿ ಚೆಕ್ಗಳನ್ನು ವಿತರಣೆ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ 173 ಲಕ್ಷ ಚೆಕ್ಗಳನ್ನು ವಿತರಣೆ ಮಾಡಲಾಗಿದೆ. ಈ ದಿನ ನಮ್ಮ ಜಿಲ್ಲೆಯಲ್ಲಿ 4384 ಸಂಘಗಳನ್ನು ರಚನೆ ಮಾಡಲಾಗಿದ್ದು, ಇದರಲ್ಲಿ 68,496 ಜನ ಮಹಿಳೆಯರು ಸದಸ್ಯರು ಆಗಿದ್ದಾರೆ. ಇವರಿಗೆಲ್ಲರೂ ಮುಂದಿನ ಹಂತವಾಗಿ ಇವರ ಅರ್ಹತೆ ಆಧಾರದ ಮೇಲೆ ಸೌಲಭ್ಯಗಳು ಕೊಡಲಾಗುತ್ತದೆ. ಇಷ್ಟು ಹೇಳಿದ ನಮ್ಮ ಮಹಿಳೆಯರು ಬಹಳಷ್ಟು ಜನ ಈಗಾಗಲೇ 20 ವರ್ಷ ಸಂಘಗಳು ಮಾಡಿದ್ದಾರೆ, ಉಳಿತಾಯ ಮಾಡ್ತಿದ್ದಾರೆ ಮತ್ತು ಆಂತರಿಕ ಸಾಲ ಪಡ್ಕೊಂಡಿದ್ದಾರೆ ಮತ್ತು ಬ್ಯಾಂಕ್ ಸಾಲ ಪಡೆದು ಸಣ್ಣ ಉದ್ಯಮಗಳನ್ನು ಮಾಡ್ಕೊಂಡಿದ್ದಾರೆ. ಅವುಗಳನ್ನ ಕಿರು ಉದ್ಯಮ ಮಾಡಿ ನಮ್ಮ ಅಮೃತ ಯೋಜನೆಯ ಒಂದು ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನಿಯವರ ಆಶಯದಂತೆ ಮಹಿಳಾ ಸಬಲೀಕರಣಕ್ಕಾಗಿ ನಾವೆಲ್ಲರೂ ಪ್ರಯತ್ನಿಸೋಣ ಅಂತ ಹೇಳಿದ ನನ್ನ ಪ್ರಾಸ್ತಾವಿಕ ಭಾಷಣ. ಬಳಿಕ 10 ವರ್ಷ ಪೂರೈಸಿದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ತಲಾ 1 ಲಕ್ಷ ಮೊತ್ತದ ಬೀಜಧನ ಚೆಕ್ ವಿತರಿಸಿದರು.
ಬಳಿಕ ಮಾತನಾಡಿದ ಅವರು, ಮಹಿಳೆಯರು ಕಿರು ಉದ್ದಿಮೆಯಲ್ಲಿ ತೊಡಗಿಸಿಕೊಂಡು ಸ್ವಾವಲಂಬಿಗಳಾಗಲಿ ಎಂಬ ಉದ್ದೇಶದಿಂದ ಸರ್ಕಾರದಿಂದ 1 ಲಕ್ಷ ಮೊತ್ತದ ಬೀಜದರ ವಿತರಿಸಲಾಗುತ್ತಿದೆ. ಈ ಮೊತ್ತವನ್ನ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಮಂತ್ರಿಗಳಿಂದ ಒತ್ತಡ ಹೇರಲಾಗಿದೆ. ನಾನು ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷನಾಗಿದ್ದು, ನಮ್ಮ ಬ್ಯಾಂಕ್ನಿಂದ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಬಡ್ಡಿರಹಿತ ಸಾಲ ನೀಡಲು ಯೋಜನೆ ರೂಪಿಸಲಾಗಿದೆ. ಬಟ್ ಸಿಬ್ಬಂದಿಗಳ ಕೊರತೆಯಿಂದಾಗಿ ಈ ಯೋಜನೆ ತಟಸ್ಥಗೊಂಡಿದೆ. ಇಷ್ಟರಲ್ಲೇ ಸಿಬ್ಬಂದಿಗಳನ್ನ ನೇಮಿಸಿ ಬಡ್ಡಿರಹಿತ ಸಾಲ ವಿತರಿಸುವ ಯೋಜನೆಯನ್ನ ಪ್ರಾರಂಭಿಸಲಾಗುವುದೆಂದು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಚಿವರು ಭರವಸೆ ನೀಡಿದರು. ಇವತ್ತು ಸರ್ಕಾರದ ವತಿಯಿಂದ ಮಹಿಳೆಯರ ಸ್ವಸಹಾಯ ಗುಂಪುಗಳಿಗೆ 1 ಲಕ್ಷ ರೂಪಾಯಿ ಇವತ್ತು ವಿತರಣೆ ಮಾಡ್ತಾ ಇರೋದು ಮಹಿಳೆಯರಿಗೆ ತಮ್ಮ ಸ್ವಂತ ಒಂದು ವ್ಯವಹಾರ ಮಾಡೋದಕ್ಕಾಗಿ ತಮ್ಮ ಸ್ವಂತ ಜೀವನದಲ್ಲಿ ಸಂಘಟನೆ ಮಾಡಿಕೊಂಡು ಜೀವನ ನಡೆಸೋದಕ್ಕೆ ಸಹಾಯಧನವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಆದರೆ ನನಗೆ ತಿಳಿದ ಹಾಗೆ ಸರ್ಕಾರಕ್ಕೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒತ್ತಡ ತಂದು ಇನ್ನೂ ಹೆಚ್ಚಿನ ಗುಂಪುಗಳಿಗೆ ಕೊಡಬೇಕಾಗಿರ್ತಕ್ಕಂಥ ವಿಚಾರವನ್ನು ಸರ್ಕಾರದಲ್ಲಿ ಅನೇಕ ಜನಪ್ರತಿನಿಧಿಗಳು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಅನೇಕ ಸಭೆಗಳನ್ನು ಮಾಡಿದ್ದಾರೆ. ಇವತ್ತು ಮಹಿಳೆಯರು ಬಹಳಷ್ಟು ಹೆಚ್ಚಿಗೆ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಭಾಗವಹಿಸಿದ್ದೀರಿ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡೋದೇನೆಂದರೆ, ಯಾಕಂದರೆ ಇಲ್ಲೆಲ್ಲ ಸ್ವಸಹಾಯ ಗುಂಪುಗಳು ಬಂದಿದೆ. ನಾನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಬಿಡಿಸಿಸಿ ಬ್ಯಾಂಕಲ್ಲಿನೂ ಈ ಒಂದು ಅವಕಾಶ ನಾನು ಕಲ್ಪಿಸಿದ್ದೀನಿ. ಆದರೆ ನಿಮ್ಮವರೆಗೆ ತಲುಪೋಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ಕೊರತೆಯಿಂದ ಪ್ರತಿಯೊಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ನಾವು ಬಡ್ಡಿರಹಿತ ಸಾಲ ಕೊಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಆದರೆ ಸರಿಯಾದ ರೀತಿಯಿಂದ ಆ ಗ್ರಾಮೀಣ ಭಾಗದ, ಯಾಕಂದ್ರೆ ಈಗ ಮೈಕ್ರೋ ಫೈನಾನ್ಸ್ನಲ್ಲಿ ತಾವೆಲ್ಲ ಮಹಿಳೆಯರು ತಗೊಳ್ತೀವಿ. ಅದರ ಜೊತೆಗೆ ನಾನು ನಿಮ್ಮ ಸ್ವಸಹಾಯ ಗುಂಪುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದಾದ್ರೆ, ನಮ್ಮ ಬಿಡಿಸಿಸಿ ಬ್ಯಾಂಕ್ ಎಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥದ್ದು ನಾವು ಬಳಸುವಂಥ ಪ್ರಯತ್ನ ಮಾಡ್ತೀವಿ. ಇನ್ನೂ 1 ತಿಂಗಳು 1.5 ತಿಂಗಳು ಒಳಗಡೆ ನಾವು ನಮ್ಮ ಸಿಬ್ಬಂದಿಯನ್ನು ಹೆಚ್ಚಿಗೆ ಮಾಡಿಕೊಂಡು ಪ್ರತಿ ಗ್ರಾಮೀಣ ಭಾಗದಲ್ಲಿ ಹೋಗಿ ಸ್ವಸಹಾಯ ಗುಂಪುಗಳಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡೋಣ. ಮತ್ತೆ ಅದು ರಿನ್ಯೂ ಆಗುತ್ತಾ? ಹೇಗೆ ಸ್ವಸಹಾಯ ಗುಂಪುಗಳು ರಿನ್ಯೂ ಆಗುತ್ತೆ, ಸಾಲ ತೀರಿದ ಮೇಲೆ ಮತ್ತೆ ಅಷ್ಟೇ, ಅದೇನು ಮತ್ತೆ ರಿಟರ್ನ್ ಕೊಡೋದಿರಬೇಕಾಗಿಲ್ಲ. ಅದನ್ನು ನೀವು ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಹೋಗ್ಬೋದು. ಅದು ಬಂಡವಾಳ, ಅದು ನಿಮಗೆ ಬಂಡವಾಳ. ಆ ಬಂಡವಾಳವನ್ನು ಹೆಚ್ಚು ಮಾಡ್ತಾ ತಾವು ಹೋಗ್ಬೋದು ಅನ್ನೋ ಒಂದು ಮಾತನ್ನು ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭಗೊಂಡಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಅಭಾವ ತಲೆದೋರಿದೆ. ಹಾಗಾಗಿ ಸರ್ಕಾರ ಕೂಡಲೇ ಗಮನ ಹರಿಸಿ ಅಭಾವವನ್ನು ನೀಗಿಸಬೇಕೆಂದು ರೈತ ಸಂಘಟಕರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಘಟಕವು ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಿ ಬಿತ್ತುವ ಬೀಜ ಹಾಗೂ ರಸಗೊಬ್ಬರದ ಅಭಾವವನ್ನು ನೀಗಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಕಳಪೆ ಬೀಜ ಮಾರಾಟ ಮಾಡುವ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ರೈತರ ಹಿತವನ್ನ ಕಾಪಾಡಬೇಕೆಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ನನ್ನ ಹೆಸರು ಪರಶುರಾಮಪ್ಪ ಅಂತ ಹೇಳಿ. ಇವತ್ತಿನ ರಾಜ್ಯದಲ್ಲಿ ರಸಗೊಬ್ಬರ ಮತ್ತು DAP ಸಿಗಲಾರ್ದಂಥ ಒತ್ತಾಗಿದೆ. ಇವಾಗ ಮಳೆ ಎಲ್ಲ ಕಡೆ ಬಂದಿರೋದ್ರಿಂದ ನಮ್ಮ ರೈತರಿಗೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ 1500 ರೂಪಾಯಿ ಇರ್ತಕ್ಕಂಥದ್ದು ಯಾವ ಸೂರ್ಯಕಾಂತಿ ಬೀಜ 3000 ರೂಪಾಯಿಗೆ ಮಾರ್ತಾಯಿದ್ದಾರೆ. ಎಲ್ಲ ಬಿತ್ತನೆ ಬೀಜ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಎಲ್ಲವೂ ಇರ್ತಕ್ಕಂಥ ರೇಟಿಗಿಂತೂ 200-300 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ದಾರೆ. ಅದಕ್ಕೆ ಸರ್ಕಾರ ಕಠಿಣವಾದಂಥ ಕ್ರಮ ಜರುಗಿಸ್ಬೇಕು. ಅವ್ರಿಗೇನೋ ಅಂಗಡಿ ವ್ಯಾಪಾರ ಮಾಡ್ತಾಯಿದ್ದಾರಲ್ಲ, ಲೈಸೆನ್ಸ್ ಇಟ್ಕೊಂಡು ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು. ಅವ್ರ ಮೇಲೆ ಸರ್ಕಾರ ಅವರಿಗೆ ಒಂದು ಹೋದವ್ರು ಹೊರಗೆ ಬರಲಾರ್ದಂಥ ಕೇಸ್ ಹಾಕ್ಬೇಕಂತಂದೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಮಹೇಶ್,
ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಮಾನ್ಯ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಜಿಲ್ಲೆಯ ರೈತರ ವಿಚಾರವಾಗಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಇಡೀ ಜಿಲ್ಲೆಯಲ್ಲಿ ಸುಮಾರು 3,32,000 ಹೆಕ್ಟರು ಕೃಷಿ ಯೋಗ್ಯ ಭೂಮಿ ಇದೆ, ರೈತರ ಬಿತ್ತನೆ ಮಾಡ್ತಕ್ಕಂಥ ಭೂಮಿ ಇದೆ. ಆದರೆ ಮುಂಗಾರಿನಲ್ಲಿ ಸುಮಾರು 1,80,000 ಭೂಮಿನ ಮುಂಗಾರಿನಲ್ಲೇ ಜೋಳ, ಆಮೇಲೆ ಮೆಕ್ಕೆಜೋಳ, ತೊಗರಿ, ಸಜ್ಜೆ, ರಾಗಿ ಬಿತ್ತನೆ ಮಾಡ್ತಾರೆ. ಆದರೆ ನೆಕ್ಸ್ಟ್ ಬರ್ತಕ್ಕಂಥ ಜೂನ್ನಲ್ಲಿ ಜುಲೈನಲ್ಲಿ ಶೇಂಗಾ ಬಿತ್ತನೆ ಆಗುತ್ತೆ. ಶೇಂಗಾ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶೇಂಗಾ ಬೆಳೆಯೋದಂದರೆ ಕೂಡ್ಲಿಗಿ ಭಾಗದಲ್ಲಿ, ಕೊಟ್ಟೂರು ಭಾಗದಲ್ಲಿ. ಹಾಗೆ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯೋದಂದರೆ ಹರಪನಹಳ್ಳಿ, ಹಾಗೆ ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಹಡಗಲಿ ಭಾಗದಲ್ಲಿ ಮೆಕ್ಕೆಜೋಳ ಬೆಳೀತಾರೆ. ಅದಕ್ಕಾಗಿ ಸುಮಾರು 80,000 ಹೆಕ್ಟೇರು ಜುಲೈನಲ್ಲಿ ಬಿತ್ತನೆ ಆಗುತ್ತೆ. ಶೇಂಗಕ್ಕೆ ಅವಶ್ಯಕವಾಗಿ DAP ಬೇಕು. ಆದರೆ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಬರೀ 600 ಟನ್ನು ಗೊಬ್ಬರ ಇದೆ DAP ಅಂತ ಹೇಳ್ತಾರೆ. ಈಗಾಗಲೇ ನಾವು ಮುಂಗಾರಿಗೆಲ್ಲ ಕೊಟ್ಬಿಟ್ಟಿವಿ ಅಂತ ಹೇಳ್ತಾರೆ. ಆದರೆ DAP ಹಡಗಲಿಯಲ್ಲಿ ಕೊರತೆ ಆಗಿದೆ, DAP ಕೂಡ್ಲಿಗಿಯಲ್ಲಿ ಕೊರತೆ ಆಗಿದೆ, DAP ಗೊಬ್ಬರ ಕೊಟ್ಟೂರಿನಲ್ಲಿ ಕೊರತೆ ಆಗಿದೆ, ಬೊಮ್ಮನಹಳ್ಳಿ ಸಹ DAP ಗೊಬ್ಬರ ಕೊರತೆ ಆಗಿದೆ. ಅದಕ್ಕಾಗಿ ನಾಳೆ ಮೆಕ್ಕೆಜೋಳ ಎಡೆ ಹಾಕಿದ ನಂತರ ಯೂರಿಯಾ ಬೇಕು. ಯೂರಿಯಾನ ಸ್ಕೇರ್ಸಿಟಿ ಮಾಡ್ತಾರೆ. ಅದನ್ನು ರೈತರಿಗೆ ಸಿಗಲಾರ್ದಂತೆ ಅದು ಹೊರ ರಾಜ್ಯಗಳಿಗೆ ಹೋಗುತ್ತೆ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೆ ಕೃಷಿ ಜಂಟಿ ನಿರ್ದೇಶಕರು, ಎಲ್ಲ ತಾಲೂಕು ಕೃಷಿ ಅಧಿಕಾರಿಗಳ ಒಂದು ನೋಟಿಸ್ ಕಳಿಸಿ ಯಾವ್ಯಾವ ಮಾರಾಟ ಮಳಿಗೆಗಳಿದ್ವೆ ಸರಿಯಾದ ರೀತಿಯಿಂದ ಅದು ರೈತರಿಗೆ ಸಿಗೋ ಒಂದು ವ್ಯವಸ್ಥೆ ಆಗಬೇಕು. ಹಾಗೆಯೇ ಕೆಲವರು ಈ ಸೌತೆ ಇದರಿಂದ ಅವು ಕಂಪ್ನಿಗಳು ಮೊದಲೇ ಗೊಬ್ಬರನ ಹೆಚ್ಚಿನ ದರದಲ್ಲಿ ಅವರು ಬಂದಿರತಕ್ಕಂಥ ಮಳಿಗೆಗಳಿಗೆ ಅದು ಡಂಪ್ ಆಗುತ್ತೆ. ಆ ವ್ಯವಸ್ಥೆ ನಿಲ್ಲಬೇಕು. ವಿಜಯನಗರ ಸಾಮ್ರಾಜ್ಯದ ಮಲ್ಲ ಯುದ್ಧವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಚಿವ ಆನಂದ್ ಸಿಂಗ್ ರವರು ಹೊಸಪೇಟೆ ನಗರದ ಕೇರಿಗಳಲ್ಲಿ ಬರುವ ಗರಡಿ ಮನೆಗಳ ಅಭಿವೃದ್ಧಿಗಾಗಿ ಅನುದಾನ ನೀಡಿದ್ದಾರೆ. ಈ ಭಾಗವಾಗಿ ಬಾಣದ ಕೇರಿಯಲ್ಲಿ 1 ಕೋಟಿ ಮೊತ್ತದ ಗರಡಿ ಮನೆ ಧ್ಯಾನ ಕೇಂದ್ರ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನಡೆಸಲಾಗಿದೆ. ಹೌದು, ಯುವಕರನ್ನ ಮಲ್ಲ ಯುದ್ಧದಲ್ಲಿ ತೊಡಗಿಸುವ ಹಿನ್ನೆಲೆಯಲ್ಲಿ ಅಗತ್ಯ ಇರುವ ಕೇರಿಗಳಲ್ಲಿನ ಗರಡಿ ಮನೆಗಳನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. ಹೀಗೆ 34ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಬಾಣದಕೇರಿ ಗರಡಿ ಮನೆಯ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಕೇರಿಯ ದೈವಸ್ಥರೊಂದಿಗೆ ನಿಜಲಿಂಗಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಸಚಿವ ಆನಂದ್ ಸಿಂಗ್ ರವರು ದೇವಿ ಆಶೀರ್ವಾದ ಪಡೆದು ಧ್ಯಾನ ಮಂದಿರ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನಡೆಸಿದರು. ಇನ್ನು ಮೊದಲು ಗರಡಿ ಮನೆ ನಿರ್ಮಾಣಕ್ಕಾಗಿ ಸಚಿವರು 50 ಲಕ್ಷ ಮೊತ್ತದ ಅನುದಾನ ನೀಡಿದ್ದರು. ಈಗ ನಮ್ಮ ಕೇರಿ ದೈವಸ್ಥರ ಕೋರಿಕೆಯ ಮೇರೆಗೆ ಮತ್ತೆ 50 ಲಕ್ಷ ಮೊತ್ತದ ಅನುದಾನ ನೀಡಲಾಗಿ 1 ಕೋಟಿ ಮೊತ್ತದಲ್ಲಿ ಗರಡಿ ಮನೆಯನ್ನ ನಿರ್ಮಿಸಲಾಗುತ್ತದೆ ಎಂದು ನಾಯಕ ಸಮುದಾಯದ ಮುಖಂಡ ಕಿಚಡಿ ಶ್ರೀನಿವಾಸ್ ರವರು ತಿಳಿಸಿದ್ದಾರೆ. ನಮ್ಮ ಬಾಣದಕೇರಿಯ ಯಜಮಾನರ ಮುಖಾಂತರ ಮಾನ್ಯ ಸಚಿವರಿಗೂ ಮತ್ತು ನಗರಸಭೆ ಪ್ರಥಮ ಪ್ರಜೆ ಆಗಿರುವಂಥ ಸುಂಕಮ್ಮ ಅಮ್ಮನವರಿಗೂ ಕೂಡ ಸ್ವಾಗತ ಬಯಸ್ತಾ, ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಇಲ್ಲಿ ಧ್ಯಾನ ಮಂದಿರ ಮಾಡುವಂಥ ಒಂದು ಕಟ್ಟಡದ ಕಾಮಗಾರಿಗೆ ಸಚಿವರು ಮೊನ್ನೆ ತಾನೇ ಬಂದಿದ್ದರು. ಈ ಸ್ಥಳ ಪರಿಶೀಲನೆ ಮಾಡಿದಾಗ ಮೊದಲು ಹಾಕಿದಂಥ 50 ಲಕ್ಷ ಇದಕ್ಕೆ ಸರಿಯಾಗೋದಿಲ್ಲ, ಮಾಡಂಗಿದ್ರೆ ಪರ್ಮನೆಂಟಾಗಿ ಒಂದು ಸರಿ ಕರೆಕ್ಟಾಗಿ ಮಾಡಿಬಿಡ್ರಿ ಅಂತಂದೇಳಿ ಇನ್ನೂ ಹೆಚ್ಚುವರಿಯಾಗಿ 50 ಲಕ್ಷ ಕೂಡ ಪ್ರವಾಸೋದ್ಯಮ ಇಲಾಖೆಯಿಂದ ಸಚಿವರು ಬಿಡುಗಡೆ ಮಾಡಿದ್ದಾರೆ. ಇನ್ನೇನು ಎರಡೂ ಸೇರಿ 1 ಕೋಟಿ. ಅದರಂತೆ ಕೂಡ ಎಲ್ಲ ಕೇರಿಗಳಿಗೂ ಕೂಡ
ಪ್ರವಾಸೋದ್ಯಮ ಇಲಾಖೆಯಿಂದ 1 ಕೋಟಿ 1.5 ಕೋಟಿ ಅಂದರೆ ಆ ಸ್ಥಳಕ್ಕೆ ಅನುಗುಣವಾಗಿ ಎಷ್ಟು ಪರಿಪೂರ್ಣ ಗ್ರಾಂಟ್ ಬೇಕು ಅಷ್ಟು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಸಮಾಜದ ಕಡೆಯಿಂದ ಅವರಿಗೆ ನಮ್ಮೆಲ್ಲರ ಸಮಾಜದ ಕಡೆಯಿಂದ ನಮಸ್ಕಾರಗಳು ಮತ್ತು ಧನ್ಯವಾದಗಳು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಒಂದು ಇತಿಹಾಸ ಅಂತ ಕೂಡ ಹೇಳ್ಬೋದು. ಇಂಥ ಕಳಕಳಿ ಇರೋಂಥ ಶಾಸಕರು ಅವರು ನಿಜವಾಗಲೂ ಅವರ ಆರೋಗ್ಯ ಆಯುಷ್ಯ ಮತ್ತು ಅವರಿಗೆ ಜನಪರ ಕಾಳಜಿ ಮತ್ತು ಜನಪರ ಕೆಲಸ ಮಾಡುವಂಥ ಆಶೀರ್ವಾದ ಆ ತಾಯಿ ನಿಜಲಿಂಗಮ್ಮ ಕೊಡಲಿ ಅಂತ ಹೇಳ್ತಾ ಇನ್ನೊಮ್ಮೆ ಬಾಣದಕೇರಿ ದೈವದರಿಂದ ಮತ್ತು ಎಲ್ಲ ಬಾಣದಕೇರಿಯವರಿಂದ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಇನ್ನು ಕುಸ್ತಿಪಟುಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಬಾಣದಕೇರಿ ದೈವಸ್ಥರ ಕೋರಿಕೆಯ ಮೇರೆಗೆ 1 ಕೋಟಿ ಮೊತ್ತದ ಅನುದಾನವನ್ನ ಪ್ರವಾಸೋದ್ಯಮ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿ ಇಂದು ಭೂಮಿ ಪೂಜೆ ನಡೆಸಲಾಗಿ 8 ರಿಂದ 9 ತಿಂಗಳೊಳಗೆ ಗರಡಿ ಮನೆ ಪೂರ್ಣಗೊಳಿಸಲು ಲ್ಯಾಂಡ್ ಆರ್ಮಿಯವರಿಗೆ ಸೂಚಿಸಲಾಗುವುದೆಂದು ಸಚಿವರು ತಿಳಿಸಿದ್ದಾರೆ. ಬೇಡಿಕೆ ಇತ್ತು, ಯಾಕಂದರೆ ಇಲ್ಲಿರ್ತಕ್ಕಂಥ ಗರಡಿ ಮನೆಗಳನ್ನು, ಯಾಕಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಕುಸ್ತಿಪಟಕ್ಕೆ ಮೊದಲನೇ ಆದ್ಯತೆ ಕೊಡುವಂಥ ಒಂದು ಇತಿಹಾಸ ಇರೋದರಿಂದ ಇಲ್ಲಿರ್ತಕ್ಕಂಥ ಗರಡಿ ಮನೆಗಳಿಗೆ ನಾವು ಪುನರ್ಜೀವ ಮಾಡಬೇಕು ಅಂಥೇಳಿ ಎಲ್ಲ ಕೇರಿಯ ಯಜಮಾನರು ಕೇಳಿದಾಗ ಬಾಣದಕೇರಿಯ ಎಲ್ಲ ಹಿರಿಯರು ಯಜಮಾನರು ಆಗಲೇ ಬಾಣದಕೇರಿಯ ಒಂದು ಗರಡಿ ಮನೆಯನ್ನು ತಮ್ಮ ಸ್ವಂತ ಖರ್ಚಿನಿಂದ ಅದನ್ನು ಜೀರ್ಣೋದ್ಧಾರ ಮಾಡಿರೋದ್ರಿಂದ ನಿಜಲಿಂಗಮ್ಮ ದೇವಸ್ಥಾನದಲ್ಲಿ ನಮಗೆ ಧ್ಯಾನ ಮಂದಿರ ಬೇಕು ಅಂಥೇಳಿ ಎಲ್ಲರೂ ಹಿರಿಯರು ಮತ್ತು ಎಲ್ಲ ಯುವಕ ಮಿತ್ರರು ನನ್ನ ಸ್ನೇಹಿತರು ಬಂದು ನನ್ನಲ್ಲಿ ಬೇಡಿಕೆ ಇಟ್ಟಾಗ ನಾವು ಆ ದೇವಸ್ಥಾನಕ್ಕೆ 50 ಲಕ್ಷದ ವೆಚ್ಚದಲ್ಲಿ ನಾವು ಆಗುತ್ತೆ ಅಂದಾಜು ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಮತ್ತೆ ಸ್ಥಳ ಪರಿಶೀಲನೆ ಮಾಡಿದ ನಂತರ ಅದಕ್ಕೆ 50 ಲಕ್ಷದಲ್ಲಿ ಪೂರ್ಣ ಮಾಡೋಕ್ಕಾಗಲ್ಲ, ಇನ್ನೂ ಒಂದು 50 ಲಕ್ಷ ಬೇಕು ಅಂಥೇಳಿ ಹಿರಿಯರು ಮನವಿ ಮಾಡಿಕೊಂಡಾಗ ನನ್ನ ಇಲಾಖೆ ವತಿಯಿಂದ ಒಟ್ಟಾರೆ 1 ಕೋಟಿ ರೂಪಾಯಿಯನ್ನು ನಾವು ಬಿಡುಗಡೆ ಮಾಡಿ ಅದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ. ತಮ್ಮೆಲ್ಲ ದೈವದ ಹಿರಿಯರು ಮತ್ತು ಸಮಾಜದ ಮುಖಂಡರು ತಮ್ಮೆಲ್ಲರಿಗೂ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಇಲ್ಲಿರ್ತಕ್ಕಂಥ ಈ ವಾರ್ಡಿನ ಕೌನ್ಸಿಲರು ನಮ್ಮ ಲತಾ ಸಂತೋಷ್ ಅವರು ಬೇಡಿಕೆ ಇಟ್ಟಿದ್ದರು. ಆಗಿರೋದ್ರಿಂದ ಇವತ್ತು ಎಲ್ಲರ ಸಮಕ್ಷಮದಲ್ಲಿ ಹಿರಿಯರ ಸಮಕ್ಷಮದಲ್ಲಿ ನಾವು ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ. ಆದಷ್ಟು ಬೇಗ ನಾನು ಲ್ಯಾಂಡ್ ಆರ್ಮಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ನನಗೆ 8-9 ತಿಂಗಳ ಒಳಗಡೆ ಇದು ಉದ್ಘಾಟನೆ ಆಗಬೇಕು ಅನ್ನೋದನ್ನು ನಾನು ಆದೇಶವನ್ನು ಅವರಿಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ. ದಿನಾಂಕ 21ರಂದು ಹಂಪಿಯ ಎದುರು ಬಸವಣ್ಣ ಮಂಟಪದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಸಾವಿರಾರು ನಾಗರಿಕರು ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಹೌದು, ದಿನಾಂಕ 21ರಂದು ಬೆಳಗ್ಗೆ 5ರಿಂದ ಹಂಪಿಯ ಎದುರು ಬಸವಣ್ಣ ಮಂಟಪದ ಆವರಣದಲ್ಲಿ 8ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಹಂಪಿಯ ರಂಜು ಯೋಗ ಆರ್ಟ್ಸ್ನ ವಿದ್ಯಾರ್ಥಿಗಳಿಂದ ಪಿರಾಮಿಡ್ ಯೋಗ ಪ್ರದರ್ಶನ ನಡೆಸಿಕೊಟ್ಟರು.
ಬಳಿಕ ವಚನಾನಂದ ಸ್ವಾಮಿಗಳು ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವರು, ಸಂಸದರು ಸಸಿಗೆ ನೀರೆರೆಯುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿರವರು ಮಾತನಾಡಿ, ಈ ಹಿಂದೆ ಬ್ರಿಟಿಷರು ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟಲು ಪ್ರಯತ್ನಿಸಿದ್ದರು. ಈಗ ಭಾರತ ಯೋಗ ಆಚರಣೆ ಮೂಲಕ ಸೂರ್ಯ ಉದಯವಾಗುವ ಘಳಿಗೆಯಲ್ಲಿ ಯೋಗಾಭ್ಯಾಸದ ಕೊಡುಗೆಯನ್ನ ನೀಡಿದೆ. ಹೀಗೆ ಯೋಗ ನಮ್ಮ ಜೀವನದ ಒಂದು ಭಾಗವಾಗಬೇಕಿದೆ ಎಂದರು. ವಿಶ್ವಸಂಸ್ಥೆಯನ್ನು ಸೇರಿ ಇನ್ಕ್ಲೂಡಿಂಗ್ UN 79 ದೇಶಗಳಲ್ಲಿ ಇವತ್ತು ಯೋಗವನ್ನು ಒಂದೇ ದಿವಸ ಆಚರಿಸ್ತಾ ಇದ್ದಾರೆ. ಮತ್ತು ಯೋಗ ಯಾವ ರೀತಿ ಇದು ಆಚರಣೆ ಆಗುತ್ತೆ ಈಗ ಜಗತ್ತಿನಲ್ಲಿ ಅಂತಂದ್ರೆ, ಒಂದು ಕಾಲದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ರು ಬ್ರಿಟಿಷರ ಆಡಳಿತಕ್ಕೆ. ಈಗ ಯೋಗ ಹೇಗೆ ನಡೀತದೆ ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಹೆಚ್ಚು ಕಡಿಮೆ ಸೂರ್ಯ ಉದಯಿಸ್ತಾ ಇದ್ದಂಗೆ ಅನೇಕ ದೇಶಗಳಲ್ಲಿ 24 ತಾಸು ನೀವು ಒಂದಿಲ್ಲ ಒಂದು ಗ್ಲೋಬದಲ್ಲಿ ಹುಡುಕ್ತಾ ಹೋದರೆ 24 ತಾಸು ಒಂದಿಲ್ಲ ಒಂದು ದೇಶದಲ್ಲಿ ಯೋಗ ನಡೀತಾ ಇರ್ತದೆ. ಇದು ಇವತ್ತು ಭಾರತದ ಈ ಯೋಗ ಪದ್ಧತಿಯ ಮಹತ್ವ ಜಗತ್ತಿಗೆ ಅರ್ಥ ಆಗಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಯೋಗ ಡೇಗೆ ಜೂನ್ 21ಕ್ಕೆ ಇದನ್ನು ಸೂಚಿಸಬೇಕಾದಂಥ ನಿವೇದನೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಇದಕ್ಕೊಂದು ಸೈಂಟಿಫಿಕ್ ಆದಂಥ ಯೋಚನೆಯನ್ನು ಮಾಡಿ ಈ ಸಲಹೆಯನ್ನು ಕೊಟ್ಟಿದ್ದರು. ಆದ್ದರಿಂದ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ, ಯೋಗ ಒಂದು ದಿವಸದ ಪ್ರಕ್ರಿಯೆ ಆಗಬಾರದು. ಯೋಗ ಮತ್ತು ಯೋಗಾಸನ ಪ್ರಾಣಾಯಾಮ ಒಂದು ದಿವಸ, ಇವತ್ತು ಯೋಗ ಡೇ ಇದೆ ಅದಕ್ಕೆ ಮಾಡಿ ಒಂದು ಫೋಟೋ ಪತ್ರಿಕೆಯಲ್ಲಿ ಅಥವಾ ನನ್ನ ವಾಟ್ಸಾಪ್ದಲ್ಲಿ ಹಾಕ್ಕೊಳ್ಳಿಕ್ಕಲ್ಲ, ಯೋಗ ಜೀವನದ ಒಂದು ಭಾಗ ಆಗಬೇಕು. ಬಳಿಕ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆರವರು ಮಾತನಾಡಿ, ಯೋಗ ಪ್ರಾಣಾಯಾಮದಿಂದ ಮನುಷ್ಯ ರೋಗ ನಿರೋಧಕ ಶಕ್ತಿಯನ್ನ ಹೊಂದುತ್ತಾನೆ. ದೇಶದ ಋಷಿಮುನಿಗಳು ನೀಡಿದ ಈ ಕೊಡುಗೆ ಇಂದು ವಿಶ್ವವ್ಯಾಪಿ ಪಸರಿಸಿದೆ ಎಂದರು. ನಿಜವಾಗ್ಲೂ ಕೂಡ ಇವತ್ತು ನಾವಿಲ್ಲಿ ಬಂದಂಥವರು ನಾವೆಲ್ಲರೂ ಕೂಡ ಇವತ್ತು 21ನೇ ಶತಮಾನ ಅಂತ ಹೇಳ್ತೀವಿ. ನಮಗೆಲ್ಲವೂ ಕೂಡ ಅನುಕೂಲತೆಗಳು ಇದ್ದರೂ ಕೂಡ ನಾವ್ಯಾರೂ ಕೂಡ ಸಮಾಧಾನಿಗಳಾಗಿಲ್ಲ, ಆರೋಗ್ಯವಂತರಾಗಿಲ್ಲ, ನಿಶ್ಚಿಂತರಾಗಿಲ್ಲ. ಹಾಗಾದರೆ ಇವತ್ತು ಇದಕ್ಕೆಲ್ಲ ಪರಿಹಾರ ಏನು ಅಂತಂದಾಗ, ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ದೇಶದ ಋಷಿ ಮುನಿಗಳು ಕೊಟ್ಟಂತಹ ಈ ಯೋಗ ಪ್ರಾಣಾಯಾಮ ಇದೆಲ್ಲನೂ ಕೂಡ ರೋಗ ಬರುವುದನ್ನು ತಡೆಗಟ್ಟುವಂತಹ ಈ ಎಲ್ಲ ಯೋಗಾಸನಗಳನ್ನು ಪ್ರಾಣಾಯಾಮವನ್ನು ಇದನ್ನೆಲ್ಲನೂ ಕೂಡ ನಮ್ಮ ದೇಶದ ಕೊಡುಗೆಯಾಗಿ ನಮ್ಮ ಪೂರ್ವಜರು ನಮ್ಮ ಋಷಿ ಮುನಿಗಳು ಕೊಟ್ಟಿದ್ರು. ಆರೋಗ್ಯ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಈ ಯೋಗವನ್ನು ಈ ಒಂದು ದಿನ ಮಾತ್ರ ಆಚರಣೆ ಮಾಡ್ದೇನೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಆ ಒಂದು ನಮ್ಮ ಶರೀರದಲ್ಲಿ ಮಾನಸಿಕವಾಗಿ ಆಗ್ತಕ್ಕಂಥ ಬದಲಾವಣೆಯನ್ನು ನಾವು ಇವತ್ತು ನೋಡ್ಬೋದು. ನಂತರ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, 8ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಐತಿಹಾಸಿಕ ಹಂಪಿಯಲ್ಲಿ ಆಯೋಜಿಸಿರುವುದು ಸಂತಸದ ಸಂಗತಿ ಎಂದರು. ಇವತ್ತು ಈ ವಿಜಯನಗರ ಅಂದ್ರೆ ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದು ರಾಷ್ಟ್ರಕ್ಕೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಐತಿಹಾಸಿಕ ಸ್ಥಳ ಇದು. ವಿಜಯನಗರ ಸಾಮ್ರಾಜ್ಯದ ಇವತ್ತು ಏನಾದರೂ ಈ ಕಲ್ಲು ಕಂಬಗಳಿಗೆ ಜೀವ ಇದ್ರೆ ಯಾರ್ಯಾರು ಯಾವ ಮಹಾನ್ ಪುರುಷರ ಕತೆ ಹೇಳುವಷ್ಟು ಶಕ್ತಿ ಇರ್ತಕ್ಕಂಥ ಈ ನಮ್ಮ ಐತಿಹಾಸಿಕ ನಗರದಲ್ಲಿ ಇವತ್ತು ನಾವು ಯೋಗ ದಿನಾಚರಣೆ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಭಾಗ್ಯವಂತರು. ಅದ್ರ ಜೊತೆಗೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಜಿ ಅವರು ಬಂದಿರೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಅವರು ಈ ಭಾಗದ ನಾಯಕರಾಗಿರೋದ್ರಿಂದ ನಮಗೆ ಒಂಥರ ಉತ್ಸಾಹ ಬಂದಿದೆ. ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಮ್ಮ ಪರಮ ಪೂಜ್ಯರು ವಚನಾನಂದ ಮಹಾಸ್ವಾಮಿಗಳು ಸುಮಾರು 1 ತಿಂಗಳಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಮಟ್ಟದಲ್ಲಿ ನಡೆಯುತ್ತೆ ಅಂಥೇಳಿ ನಾನು ಊಹಿಸಿರಲಿಲ್ಲ. ಅವರ ಮಾರ್ಗದರ್ಶನದಲ್ಲಿ ಮತ್ತು ಇವತ್ತಿನ ಕಾರ್ಯಕ್ರಮ ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ತುಂಬಾ ಜನ ಬಂದಿದ್ದಾರೆ. ಬಳಿಕ ವಚನಾನಂದ ಸ್ವಾಮಿಗಳಿಂದ ಯೋಗಾಭ್ಯಾಸ ನಡೆಸಿಕೊಡಲಾಯಿತು. ಪೂರ್ಣವಾಗಿ ದೇಹವನ್ನು ಸಣ್ಣ ಮಾಡಿಕೊಳ್ಳಿ.
Relax your whole body. Now slowly observe your breath. ಉಸಿರಿನ ಹರಿದಾಟ ಮತ್ತು ಅದರ ಸ್ಪರ್ಶವನ್ನು ಗಮನಿಸ್ತಾ ಹೋಗಿ. Bring your mind attention to the tip of the nose. Feel the flow and touch of the breath in your nostril. ಮೂರು ಬಾರಿ ಆಳವಾಗಿ ಉಚ್ಛ್ವಾಸ. ನಿಧಾನವಾಗಿ ಕೈಗಳನ್ನು ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. ನಮಸ್ಕಾರ ಮುದ್ರೆ ಮಾಡಿ. Gently join your palms in front of your heart center. Punaha. ಮತ್ತೊಮ್ಮೆ exhale slowly, bend, try to touch your chin to the chest, feel the stretch in your back of neck muscles. ಕತ್ತಿನ ಹಿಂಭಾಗದಲ್ಲಿ ಆಗುವಂತಹ ಸೆಳೆತವನ್ನು ಗಮನಿಸ್ತಾ ಹೋಗಿ. ಆಳವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಮೇಲೆ ನೋಡಿ. ಲುಕ್, ರಿಪೀಟ್ ಅದರ್ ಸೈಡ್. ಇನ್ಹೇಲ್ ಟೈಮ್. ಇನ್ನೊಂದು ಬಾರಿ ಮಾಡಿ. Inhale, come towards your right side. Slowly exhale. Center. Repeat other side. ನಾವೀಗ ಎಡ ಭಾಗಕ್ಕೆ ಹೋಗಬೇಕು. Breathe in, breathe out. ಪ್ರತಿ ಕ್ಷಣ ಉಚ್ಛ್ವಾಸದೊಂದಿಗೆ ಮಾಡಿ. Very gently. Now come to the center. Iga try to touch your chin. Now slowly rotate your neck clockwise direction. Inhale and exhale. With other side, anti rotation, anti-clockwise. ನೇರವಾಗಿ ನಿಂತ್ಕೊಂಡು. ಈಗ ಕೈಗಳನ್ನು ಮೇಲೆತ್ತುವಂತಹದ್ದು. ಎಡಗಡೆ ಕೈ, palms facing opposite side. Stretch it. Feel stretch in your shoulder muscles. Straighten your elbow. Now one more time. Take a deep inhalation. Inhale from. Place your palms on your shoulders. Now exhale. Join your elbows. Now rotate clockwise direction. Slowly stretch your arms. Relax. Feel the sensation. ಕೈಗಳಲ್ಲಿ ಆಗುವಂತಹ ಕಂಪನ. Relax. One more time. Breathe in, breathe out ಮಾಡಿ. Inhale, come to the center. Inhale ಮಾಡಿ, ವಾಪಸ್ ಬನ್ನಿ. Relax. Out ಮಾಡಿ. This is called a relaxation posture. ಆಳವಾಗಿ ಉಸಿರು ತೆಗೆದುಕೊಳ್ಳಿ. ಆನಂದ ಆಗ್ತಾ ಇದೆ ಅಂತ. Inhale, come to the center. Now join your knees. Inhale and inhale. ಹಿಂದೆ ನೋಡಿ. Look the back. Inhale. ನೋಡಿ, ಮೊದಲು ಕಾಲು ಅಗಲ್ಸ್ಕೊಳ್ಳಿ. Slowly lift your chin, chest. Come to the Bhujangasana. ಭುಜಂಗ ಅಂದರೆ ಹಾವು. ಹಾವಿನ ರೀತಿ ಈ ಭಂಗಿಗೆ ಭುಜಂಗಾಸನ ಅಂತ ಕರೀತಾರೆ. ಇದು ನಮ್ಮ ಬೆನ್ನು ನೋವನ್ನು ನಿವಾರಣೆ ಮಾಡ್ತದೆ.
This question is called Bhujangasana. Now we'll repeat one more time. Inhale. Lift your chin, chest, straighten your elbows. Kaigal ನೇರ ಮಾಡ್ಕೊಳ್ಳಿ. ಮೇಲೆ ನೋಡಿ. Look up. Look the sky. ಎದುರು ಬಸವಣ್ಣ ನೋಡಿ. ತೊಡೆಗಳು ಮುಷ್ಟಿ ಮಾಡ್ಕೊಳ್ಳಿ. ನಿಧಾನವಾಗಿ ಎರಡು ಕಾಲುಗಳನ್ನು ಎತ್ಕೊಳ್ಳಿ ತೊಡೆ ಭಾಗದಲ್ಲಿ. ಲಿಫ್ಟ್. Exhale, go down. Very gently. Press your palm. Yes. ಇದಕ್ಕೆ ಅನೇಕ ವೇರಿಯೇಷನ್ಸ್ ಇದಾವೆ. ನಮ್ಮ ದೇಹದ ಉಷ್ಣತೆಯನ್ನು ಶಮನ ಮಾಡ್ತದೆ. ಬಾಯೊಳಗೆ ಗುಳಿಗಳಾಗುವಂಥದ್ದು, ದೇಹದ ಟೆಂಪ್ರೇಚರ್ ಹೆಚ್ಚಾದಾಗ ಈ ಪ್ರಾಣಾಯಾಮವನ್ನು ನಿಧಾನವಾಗಿ ಕೈಗಳನ್ನ ತೊಡೆ ಮೇಲೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರತಿ ಭಾಗವಾಗಬೇಕಿದೆ. ನಾಗರಿಕರಲ್ಲಿ ಕರೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನಾ ಉಮೇಶ್.